ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರಿತ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಕ್ಷೇತ್ರಜ್ಞ ವಿಭಾಗ ಯೋಗದ 2ನೇ ಶ್ಲೋಕವನ್ನು ಹಾಗೂ ಗುಣತ್ರಯ ವಿಭಾಗ ಯೋಗದ 4, 26, 27ನೇ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಕ್ಷೇತ್ರಜ್ಞ ವಿಭಾಗ ಯೋಗದ 2ನೇ ಶ್ಲೋಕ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅದರ ಅರ್ಥ, ಈ ದೇಹ ಓ ಕೌಂತೆಯ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಅದನ್ನು ತಿಳಿದವನನ್ನು ಋಷಿಗಳು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ವಿವರಿಸಿ ಉಷಾಜಿ. ಮ್ಯಾಮ್, ಇಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಿರೋದು ಕ್ಷೇತ್ರ ಅಂದ್ರೆ ನಮ್ಮ ದೇಹ, ನಾನಾ ಚಟುವಟಿಕೆಗಳಿಂದ ಕೂಡಿರೋ ದೇಹನ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದನ್ನೇ ಹೇಳ್ತಿರೋದು. ಕುಂತಿಯ ಮಗ ಅರ್ಜುನ ಚಟುವಟಿಕೆಗಳ ಕ್ಷೇತ್ರ ಎಂದು ಕರೆಯಲಾಗಿದೆ. ಅಂದ್ರೆ ನಮ್ಮ ದೇಹನ ಇದು ಒಬ್ಬ ವ್ಯಕ್ತಿ ಎಂದು ಕರೆಯುತ್ತಾರೆ. ಆ ಕ್ಷೇತ್ರಗಳಲ್ಲಿ ನಡೆಯೋ ಚಟುವಟಿಕೆಗಳು, ನಮ್ಮ ದೇಹದಲ್ಲಿ ನಡೆಯೋ ಚಟುವಟಿಕೆಗಳನ್ನ ತಿಳಿದಿರೋನು ಕ್ಷೇತ್ರಜ್ಞ ಅಂತ. ಇವಾಗ ಯಾವ್ದನ್ನೇ ಆಗ್ಲಿ ನಾವು ಒಂದ್ರ ಬಗ್ಗೆ ತಿಳ್ಕೊಂಡಿರೋದನ್ನ ಅದ್ರ ಬಗ್ಗೆ ಜ್ಞಾನವಿದೆ ಅವ್ರಿಗೆ ಅಂತ ಹೇಳ್ತಾರಲ್ಲ, ಹಾಗೇನೆ ಈ ದೇಹದ ನಮ್ ಚಟುವಟಿಕೆಗಳನ್ನ ತಿಳ್ಕೊಂಡಿರೋದು ಅಂತವ್ರಿಗೆ ಕ್ಷೇತ್ರಜ್ಞ ಅಂತ. ನಮ್ ದೇಹದಲ್ಲಿ ಏನೇನ್ ನಡೀತಾ ಇದೆ, ಹೇಗ್ ನಡೆಯುತ್ತೆ ಅದದ ತಿಳುವಳಿಕೆ ಇರೋನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನ್ಗೆ. ಅಂದ್ರೆ ನಮ್ಮ ದೇಹದ ಏನು ಕ್ಷೇತ್ರ ಅಲ್ವಾ ನೀವು ಹೇಳ್ತಾ ಇರೋದು? ನಮ್ಮ ದೇಹ ಅನ್ನೋದು ಕ್ಷೇತ್ರ. ಝೂಮ್ ಮಾಡಬೇಕು, ಕೈ ಇದಾಗ. ಕ್ಷೇತ್ರ ಅಂದ್ರೆ ದೇಹದ ಚಟುವಟಿಕೆಗಳನ್ನ ತಿಳಿದಿರೋನು ಕ್ಷೇತ್ರಜ್ಞ ಅನ್ನೋದಷ್ಟು ಹೇಳ್ತಿದ್ದಾರೆ ಮ್ಯಾಮ್ ಶ್ಲೋಕದಲ್ಲಿ. ಬೇಸ್ ಕೊಡ್ತಾ ಇದ್ದಾರೆ ನಮ್ಗೆ, ನೆಕ್ಸ್ಟ್ ಏನಿರುತ್ತೆ ಇದ್ರಲ್ಲಿ ಅಂತ. ಇವಾಗ ಅದಕ್ಕೆ ಎರಡನ್ನು ಹೇಗೆ ಕ್ಷೇತ್ರ ಸರಿಯಾಗಿ ಹೇಳಿದ್ರಿ. ಕ್ಷೇತ್ರಜ್ಞ ತಿಳ್ಕೊಂಡಿರುವನು ಅಂತಂದ್ರೆ ಅದನ್ನ ಏನ್ ಅಂತಂದ್ಬಿಟ್ಟು ಹೇಳ್ತೀರಾ? ಅಂದ್ರೆ ನಮ್ ದೇಹದ ಚಟುವಟಿಕೆಗಳು, ನಮ್ ದೇಹ ಅಂದ್ರೆ ಪ್ರತಿಯೊಂದು ಇದನ್ನು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು, ನಮ್ ಕಣ್ಣು ಏನು ನೋಡುತ್ತೆ ಅದನ್ನ ಹೇಳ್ತಾ ಇದೆ ಅಂತ ಅಲ್ಲ ಮ್ಯಾಮ್? ಅಂದ್ರೆ ಅದು ಆತ್ಮ, ಅದು ಅದಷ್ಟಕ್ಕದೇ ಚಟುವಟಿಕೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಯಾವುದರಿಂದ ಚೈತನ್ಯ ಅನ್ನೋದು ಸಿಗುತ್ತೆ ಅಂದ್ರೆ ಅರಿವಿನ ಸ್ವರೂಪ. ಆತ್ಮ ಅಂದ್ರೆ ಅರಿವಿನ ಸ್ವರೂಪ. ಇವಾಗ ಸೂರ್ಯನ ಒಂದು ಸ್ವರೂಪ ಲಕ್ಷಣ ಏನು ಅಂದ್ರೆ ಬೆಳಕನ್ನು ಕೊಡೋದೇನೆ. ಅದು ಇರೋದೇ ಹಾಗೆ. ಬೆಂಕಿ ಅಂದ್ರೆ ಬೆಳಗೋದೆ ಅಲ್ವಾ? ಹಾಗೆ ಆತ್ಮ ಅಂತಂದ್ರೆ ಅದು ಅರಿವಿನ ಸ್ವರೂಪ. ಅದು ಎಲ್ಲಿ ಬೆಳಕು ಕೊಡುತ್ತೋ ಅದು ಎಲ್ಲ ಅರಿತ್ಕೊಳ್ಳೋದೆ. ಹಾಗೆ ಈ ಶರೀರವನ್ನ ಸಂಪೂರ್ಣವಾಗಿ ನಡೆಸುವಂತಹದ್ದು ಆ ಕ್ಷೇತ್ರಜ್ಞ ಅಂದ್ರೆ ಅರಿವಿನ ಸ್ವರೂಪ. ಅದನ್ನ ತಿಳಿದುಕೊಂಡಿರುವಂತಹವನು ಅವನೇ. ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮಲ್ಲೇ ಈ ಶರೀರ ಮತ್ತು ಆತ್ಮ ಅಂತ ಆತ್ಮ ಅನಾತ್ಮ ಅನ್ನೋ ವಿಂಗಡಣೆಯನ್ನ ನಾವು ಅನೇಕ ಬಾರಿ ತಿಳಿದುಕೊಂಡಿದೀವಿ ಅಲ್ವಾ?
ಅದೇ ಆ ಅನಾತ್ಮ ಅಂತಂದ್ರೆ ಈ ಶರೀರವಾದ ಅನ್ನೋದು, ಮತ್ತೆ ಆತ್ಮ ಅನ್ನೋದು ಅದು ಅರಿವಿನ ಸ್ವರೂಪ, ಅದು ನಾನು ನಿಜ ಸ್ವರೂಪ. ಈ ಶರೀರ ಅನ್ನೋದು ನಾನಲ್ಲ, ಅದು ಬಂದು ಹೋಗುವಂತಹದ್ದು ಅಂತ ತಿಳ್ಕೊಳ್ಬೇಕು. ಮತ್ತೆ ಮಾಲಾಜಿನು ಸಹ ಏನ್ ಹೇಳ್ತಾರೆ ಕೇಳೋಣ. ಅದೇ ಮ್ಯಾಮ್, ನೀವ್ ಹೇಳ್ದಂಗೆ ಕ್ಷೇತ್ರ ಅನ್ನೋದು ನಮ್ಮ ದೇಹ, ಕ್ಷೇತ್ರಜ್ಞ ಅನ್ನೋದು ಅದರಲ್ಲಿರೋ ಚೈತನ್ಯ, ಆ ಪರಮಾತ್ಮ ಇದ್ದು ಅಲ್ಲಿ ನಮ್ಮ ಒಳಗಡೆ ಆ ಚೈತನ್ಯ ಕೊಟ್ಟಿರ್ತಾನಲ್ಲ, ಅದನ್ನ ಅದನ್ನ ತಿಳ್ಕೊಂಡಿರೋದು ಕ್ಷೇತ್ರಜ್ಞ. ಅದನ್ನ ನಾವ್ ಯಾವಾಗ ತಿಳ್ಕೊಂತೀವಿ ನಾವು ಅವಾಗ ಕ್ಷೇತ್ರಜ್ಞ. ಆ ತಿಳ್ಕೊಳ್ಳೋ ಅಂತನು ಯಾರು, ಅದು ನಿಜವಾದ ನಾನು ಅಲ್ವಾ. ಗೊತ್ತಾಗತ್ತೆ ಇವಾಗ ನನ್ನ ದೇಹ ಅಂತಂದ್ರೆ ನಾನ್ ದೇಹ ಅಲ್ಲ ಅನ್ನೋದು ನಮಗೂ ಚೆನ್ನಾಗ್ ಗೊತ್ತಾಗತ್ತೆ ತಾನೆ. ನನ್ನ ಅಂತಂದ್ರೆ ನಾನು ದೇಹ ಅಲ್ಲ, ದೇಹದ ಚಟುವಟಿಕೆಗಳಿಗೆ ನನ್ನಿಂದ ಎಲ್ಲ ಚೈತನ್ಯ ಬಂದಿದೆ. ಆ ನಿಜವಾದ ನಾನೇ, ಅದು ಅರಿವಿನ ಸ್ವರೂಪ, ಅದು ಕ್ಷೇತ್ರಜ್ಞ. ಇನ್ನು ಇದಾಗಿ ಹೇಳೋಣ ಅಂದ್ರೆ, ಸ್ಪಷ್ಟವಾಗಿ ಹೇಳೋಣ ಅಂತಂದ್ರೆ, ಇವಾಗ ಬಲ್ಬ್ ಇರುತ್ತೆ, ಬಲ್ಬ್ ಅನ್ನು ಕ್ಷೇತ್ರ ಅಂತ ತೆಗೆದುಕೊಂಡ್ರೆ ಅಲ್ಲಿ ಕರೆಂಟ್ ಹರಿದಾಗ ಬೆಳಕು ಬರುತ್ತೆ. ಹಾಗೆ ಅದು ಹಾಗೆ ಪ್ರಕಟ ಆಗೋಕೆ ಸಾಧ್ಯ ಇಲ್ಲ, ಏನು ಇದಕ್ಕೆ ಕರೆಂಟ್ಗೆ ಅಲ್ವಾ. ಆ ಕ್ಷೇತ್ರದಲ್ಲಿ ಅದರ ಒಂದು ಚಟುವಟಿಕೆಯನ್ನ ತೋರ್ಸೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಆ ಕ್ಷೇತ್ರ ಇಲ್ಲ ಅಂತಂದ್ರೆ ಅದು ಏನು ತೋರ್ಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರಿತುಕೊಂಡಿರುವಂತಹದ್ದು ಅದು ಅರಿವಿನ ಸ್ವರೂಪ. ಹಾಗಾಗಿ ಎಲ್ಲವನ್ನ ಬೆಳಗುವಂತಹದ್ದು ಆ ಕ್ಷೇತ್ರಜ್ಞ, ಅದು ಆತ್ಮ. ಅನಾತ್ಮವಾದದ್ದು ಈ ಶರೀರ ಅಂತಂದ್ಬಿಟ್ಟು, ಯಾವಾಗ್ಲೂನು ಈ ಆತ್ಮನ ಮೇಲೆ ಈ ಅನಾತ್ಮ ಅನ್ನೋದು ಡಿಪೆಂಡ್ ಆಗಿದೆ, ಅವಲಂಬಿತವಾಗಿದೆ. ಶರೀರವೇ ಏನು ಮಾಡೋದಕ್ಕೆ ಸ್ವತಂತ್ರವಾಗಿ ಸಾಧ್ಯ ಇಲ್ಲ. ಆದ್ರೆ ಕ್ಷೇತ್ರಜ್ಞನಾದ ಆತ್ಮ ಸ್ವತಂತ್ರವಾಗಿ ಇರಬಹುದು. ಶರೀರ ಇಲ್ಲ ಅಂತಂದ್ರೆ ಅದು ಇದ್ದೇ ಇರುತ್ತೆ. ಆತ್ಮ ಇಲ್ಲ ಅಂತಂದ್ರೆ ಶರೀರ ಅನ್ನೋದು ಇರಲ್ಲ. ಈಗ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಇದು ಡಿಫ್ರೆನ್ಸ್ ಯಾತಕ್ ಗೊತ್ತಾಗ್ಬೇಕು ಅನ್ನೋದು ಮುಖ್ಯವಾಗಿರುವಂಥದ್ದು. ಹೀಗೆ ಕ್ಷೇತ್ರಜ್ಞ ಅನ್ನೋದನ್ನ ನಾವು ವಿಭಾಗ ಮಾಡಿದಾಗ ನಿಜವಾದ ನಾನು ಯಾರು ಅಂತ ತಿಳ್ಕೊಳ್ಬಹುದು. ಅದು ಆತ್ಮಜ್ಞಾನ. ನಿಜವಾದ ನಾನು ಕ್ಷೇತ್ರಜ್ಞ, ಇದನ್ನೆಲ್ಲ ಅರ್ಥಕೊಳ್ಳುವಂತಹವನು, ಎಲ್ಲವನ್ನೂ ಸಹ ನಾನು ಅರಿಯುವಂತಹವನು ಅನ್ನೋದು. ಅದು ಅರ್ಥಕೊಳ್ಳೋದಕ್ಕೆ ಈ ಒಂದು ಇದು ಕ್ಷೇತ್ರ ಅನ್ನೋದು ಬೇಕು. ಇವಾಗ ಕಣ್ಣು, ಇವರು ಉಷಾಜಿ ಎಲ್ಲ ಹೇಳಿದ್ರಲ್ವಾ, ಇದು ಕಣ್ಣು ಕೆಲಸ ಮಾಡ್ಬೇಕಾದ್ರೆ, ಮತ್ತೆ ಕಿವಿ ಕೆಲಸ ಮಾಡ್ಬೇಕಾದ್ರೆ, ನಮ್ಮ ಪಂಚೇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಯಾವ ಶಕ್ತಿ ಇದೆ, ಅದು ಎಲ್ಲಿಂದ ಬರುತ್ತೆ? ಆತ್ಮನಿಂದ ಆ ಚೈತನ್ಯ ಶಕ್ತಿ ಅನ್ನೋದು ಬರುವಂತಹದ್ದು. ನಿಜವಾಗ್ಲೂ ಕಣ್ಣಿಗೆ ತನ್ನ ಸ್ವತಂತ್ರವಾದಂತಹ ಶಕ್ತಿ ಇಲ್ಲ. ಈ ಕ್ಷೇತ್ರದಲ್ಲಿ ಅದು ಕೆಲಸ ಮಾಡ್ಬೇಕಾದ್ರೆ ಆ ಚೈತನ್ಯ ಶಕ್ತಿ ಅನ್ನೋದು ಬೇಕು. ಈ ರೀತಿ ವಿಂಗಡಣೆಯನ್ನ ಮಾಡೋದ್ರಿಂದ ನಿಜವಾದ ನಾನು ಯಾರು ಅಂತ ತಿಳ್ಕೊಳ್ಬಹುದು. ನಾನು ಕ್ಷೇತ್ರ ಜ್ಞಾನ, ನಾನು ಕ್ಷೇತ್ರ ಅಲ್ಲ, ಕ್ಷೇತ್ರಜ್ಞ. ಈ ಕ್ಷೇತ್ರವನ್ನ ಉಪಯೋಗಿಸಿಕೊಂಡು ನಾನು ನಾನಾ ವಿಧವಾದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀನಿ ಅನ್ನೋದೇ ಇಲ್ಲಿ ಅರ್ಥ. ಇನ್ನೇನಾದ್ರೂ ಡೌಟ್ ಇದೆಯಾ? ಶ್ಲೋಕಕ್ಕೆ ಹೋಗೋಣ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮಮಹದ್ಯೋನಿರ್ ಅಹಂ ಬೀಜ ಪ್ರದಃ ಪಿತಾ. ಓ ಕುಂತಿಯ ಪುತ್ರನೇ,
ಈ ಭೌತಿಕ ಪ್ರಕೃತಿಯಲ್ಲಿ ಹುಟ್ಟಿನಿಂದಲೇ ಎಲ್ಲ ಜೀವಜಾತಿಗಳು ಸಾಧ್ಯವೆಂದು ಮತ್ತು ನಾನು ಬೀಜವನ್ನು ನೀಡುವ ತಂದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದನ್ನ ಯಾವ ರೀತಿಯಲ್ಲಿ ಅರ್ಥೈಸ್ತೀರಾ ಅಂತಂದ್ಬಿಟ್ಟು ಮಾಲಾ ಅವ್ರು ಹೇಳ್ತೀರಾ? ಹಾ ಮ್ಯಾಮ್. ಕ್ವೆಶ್ಚನ್ ಏನು ಮ್ಯಾಮ್? ಈ ಶ್ಲೋಕದಲ್ಲಿ ಭೌತಿಕ ಪ್ರಕೃತಿಯ ಅಂಶಗಳನ್ನು ತಿಳಿಸಿದ್ದಾರೆ, ವಿವರಿಸಿ. ಅಂದ್ರೆ ಪ್ರಕೃತಿ ಅನ್ನೋದು ನೀವು ಮೊದ್ಲೇ ತಿಳ್ಕೊಂಡಿದ್ದೀರಾ ಅಲ್ವಾ, ಇವಾಗ ಏನು ಅಂತಂದ್ಬಿಟ್ಟು ಇವಾಗ ಹಿಂದಿನ ಶ್ಲೋಕದಲ್ಲೂ ತಿಳ್ಕೊಂಡ್ವಿ. ಪ್ರಕೃತಿ ಅಂತಂದ್ರೆ ಕ್ಷೇತ್ರ. ಹಾಗೆ ಈಗ ಜ್ಞಾನ ವಿಜ್ಞಾನ ಯೋಗದಲ್ಲೂ ಸಹ ತಿಳಿಸಿದ್ದಾರೆ ಅಪರ ಪ್ರಕೃತಿ ಮತ್ತೆ ಪರ ಪ್ರಕೃತಿ. ಅಪರ ಪ್ರಕೃತಿ ಅನ್ನೋದು ಅದು ಡಿಪೆಂಡ್ ಆಗಿರುವಂತಹದ್ದು ಯಾವ್ದ್ರ ಮೇಲೆ? ಪರ ಪ್ರಕೃತಿ ಮೇಲೆ. ನಾವು ಏನು ಇವಾಗ ಆತ್ಮ ಅಂತ ಹೇಳಿದ್ವಲ್ಲ, ಆತ್ಮ ಅನ್ನೋದು ಅದು ಪರ ಪ್ರಕೃತಿ ಆತ್ಮ. ಅಪರ ಪ್ರಕೃತಿ ಅನ್ನೋದು ಅಲ್ಲಿ 8 ಅಂಶಗಳನ್ನ ಜ್ಞಾನ ವಿಜ್ಞಾನ ಯೋಗದಲ್ಲಿ ಹೇಳಿದ್ದಾರೆ. ಏನು? ಆಕಾಶ, ಗಾಳಿ, ಬೆಂಕಿ, ನೀರು ಮತ್ತು ಭೂಮಿ, ಜೊತೆಗೆ ಅಹಂಕಾರ, ಬುದ್ಧಿ ಮತ್ತು ಮನಸ್ಸು. ಈ 8 ಅಂಶಗಳು ಸೇರಿ ಈ ಅಪರ ಪ್ರಕೃತಿ ಅನ್ನೋದು ಆಗಿರೋದು. ಅಪರ ಪ್ರಕೃತಿಗೆ ಎಲ್ಲ ಚೈತನ್ಯವನ್ನು ಕೊಡುವಂತಹದ್ದು ಪರ ಪ್ರಕೃತಿ. ಅದು ಜೀವಭೂತವಾಗಿ ಎಲ್ಲ ಕಡೆ ಕಂಡು ಬರ್ತಾ ಇರೋದು. ಇವ್ 2 ಅಂಶಗಳು ಇದ್ದಾಗ ಮಾತ್ರವೇ ಅಲ್ಲಿ ಜೀವ ಅನ್ನೋದು ಕಂಡು ಬರೋದು. ಇಲ್ಲ ಅಂತಂದ್ರೆ ಇಲ್ಲ. ಮುಂದುವರಿಸಿ ಹೇಳ್ತೀರಾ? ಅಂದ್ರೆ ಇಲ್ಲಿ ಎಲ್ಲಾ ಜೀವಿಗಳಿಗೂ ಪರಮಾತ್ಮ ಇದ್ದಾನೆ. ಎಲ್ಲಾ ಜೀವಿಗಳಲ್ಲೂ ಆ ಪರಮಾತ್ಮ ಇದ್ದಾನೆ, ಅವನೇ ಮೂಲ ಅಂತ ಹೇಳಿರೋದು ಇಲ್ಲಿ. ಆಮೇಲೆ ಅದೇ ಎಲ್ಲ ಅವನ ಸೃಷ್ಟಿಯಲ್ಲಿ ಅವನು ಮೂಲ. ನಮ್ಮ ಅಳಿವು ಉಳಿವು ಎಲ್ಲ ಅವನ್ ಕೈಯಲ್ಲೇ ಇದೆ. ಸೊ ಅಷ್ಟೇ ನಮ್ಗೆ ಗೊತ್ತಾಗ್ತಾ ಇರೋದು. ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಪರವಾಗಿಲ್ಲ. ಉಷಾಜಿ? ಮ್ಯಾಮ್, ಭೌತಿಕ ಪ್ರಕೃತಿಯಲ್ಲಿ ಹುಟ್ಟಿನಿಂದಲೇ ಎಲ್ಲ ಜೀವಜಾತಿಗಳು ಸಾಧ್ಯವೆಂದು ಮತ್ತು ನಾನು ಬೀಜ ನೀಡುವ ತಂದೆ ಅಂತಂದ್ರೆ ಕ್ಷೇತ್ರಜ್ಞ ಅಂತಂದ್ರೆ ಆತ್ಮವನ್ನು ತಿಳಿದವನು. ಅಂದ್ರೆ ಏನಂತಾರೆ ಎಲ್ಲಾ ಜೀವ ಜಾತಿಗಳದ್ದು ಪರಮಾತ್ಮನ ಸೃಷ್ಟಿಯಿಂದನೇ ನಡೆದಿರೋದು. ಅದ್ರದ್ದು ಅರಿವು ಅಂತ ಅದು ಅರಿವಿನ ಸ್ವರೂಪ. ಅದು ಸ್ವರೂಪ ನಾವು ತಿಳ್ಕೊಂಡ್ವಿ ಅಲ್ವಾ. ಅದು ಕ್ಷೇತ್ರಜ್ಞ ಅಂದ್ರೆ ಅದನ್ನ ಎಲ್ಲ ತಿಳ್ಕೊಳ್ಳುವಂಥದ್ದು. ಅದ್ರ ಸ್ವರೂಪ ಲಕ್ಷಣನೇ ಎಲ್ಲವನ್ನೂ ತಿಳ್ಕೊಳ್ಳುವಂತಹದ್ದು, ಮತ್ತೆ ಎಲ್ಲದಕ್ಕೂ ಚೈತನ್ಯವನ್ನ ಕೊಡುವಂತಹದ್ದು. ನಾವು ಇವಾಗ ನಾವೇನೋ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ ಆ ಚೈತನ್ಯದಿಂದ ಬಂದಿರುವಂತಹದ್ರಿಂದನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದು. ಹಾಗೇನೆ ನಾವು ನೀವು ಹೇಳಿದ್ದನ್ನ ನಾನು ಕಿವಿಯಿಂದ ಕೇಳಿಸ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಚೈತನ್ಯ ಶಕ್ತಿ ಇದ್ದಾಗ ಮಾತ್ರವೇ ಸಾಧ್ಯವಾಗುವುದು.
ಆ ಚೈತನ್ಯ ಶಕ್ತಿ ಇಲ್ಲ ಅಂತಂದ್ರೆ ಈ ಶರೀರ ಏನೋ ಕೆಲಸ ಮಾಡಲ್ಲ. ಅದು ಹಿಂದೆ ತಿಳ್ಕೊಂಡ್ವಿ ಈಗ ಹಿಂದಿನ ಶ್ಲೋಕದಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹುಟ್ಟಿನಿಂದಲೇ ನಾನಾ ವಿಧ ಜಾತಿಗಳೆಲ್ಲ ಇರುತ್ತೇವೆ, ಬೇಕಾದಷ್ಟು ಪ್ರಭೇದಗಳು ಇದೆ, 84 ಲಕ್ಷ ಪ್ರಭೇದಗಳು ಇದೆ ಅಂತಂದ್ಬಿಟ್ಟು ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಇವಾಗ ಸೈನ್ಸ್ ಸಹ ಅಷ್ಟೇ ಹೆಚ್ಚು ಕಡಿಮೆ ಅಷ್ಟನ್ನ ಗುರುತಿಸಿದ್ದಾರೆ. 84 ಲಕ್ಷ ಸ್ಪೀಶೀಸ್ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಹತ್ರ ಅಷ್ಟನ್ನು ಅವರು ಕಂಡುಹಿಡ್ದಿದ್ದಾರೆ. ಅದೇ ಎರಡು ಮ್ಯಾಚ್ ಆಗತ್ತೆ ಅಂದ್ರೆ ಅಷ್ಟನ್ನು ಬೇರೆ 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 ಆಗಿದೆ. ಅಷ್ಟು ಬೇರೆ ಬೇರೆ ಪ್ರಭೇದಗಳು ಇದ್ರು, ಅಷ್ಟು ಸ್ಪೀಶೀಸ್ ಇದ್ರು, ಅದರಲ್ಲಿ ಇರುವಂತಹ ಪರಮಾತ್ಮ ಮಾತ್ರ ಒಬ್ಬನೇ. ಹೇಗೆ ಇದ್ದಾನೆ ಅಂತಂದ್ರೆ, ಬೀಜಪ್ರದ ಪಿತಾ ಅಂತಂದ್ಬಿಟ್ಟು, ಅಂದ್ರೆ ನಾನೇನೆ ಎಲ್ಲದಕ್ಕೂ ಅಪ್ಪ ಅಂತಂದ್ಬಿಟ್ಟು, ಮತ್ತೆ ಈ ಪ್ರಕೃತಿಗೆ ಅಮ್ಮ ಅನ್ನೋ ರೀತಿಯಲ್ಲಿ ಈ ಶ್ಲೋಕದಲ್ಲಿ ತಿಳಿಸಿ ಹೇಳಿದ್ದಾರೆ. ಈ ಪ್ರಕೃತಿಯನ್ನ ಯೋನಿಗೆ ಹೋಲಿಸಿದ್ದಾರೆ. ಮತ್ತೆ ಅದರಲ್ಲಿ ಬೀಜ ನಾನು ಅಂತಂದ್ಬಿಟ್ಟು. ಹೇಗೆ ಅಂದ್ರೆ, ಇವಾಗ ಮಾವಿನ ಒಂದು ಓಟೆ ಇದೆ, ಅದು ಬೀಜ ಅಲ್ವಾ. ಅದರಲ್ಲಿ ಮರ ಅನ್ನೋದು ಮೊದ್ಲೇ ಇದೆ, ಅದು ವ್ಯಕ್ತವಾಗಿಲ್ಲ. ಅದನ್ನ ನಾವು ಮಣ್ಣಲ್ಲಿ ಹಾಕಿ ಅದಕ್ಕೆ ಎಲ್ಲಾನು ಗೊಬ್ಬರ ಕೊಟ್ಟು ನೀರು ಹಾಕಿ ಎಲ್ಲ ಮಾಡಿದ್ರೆ, ಅವಾಗ ಸೂರ್ಯನ ಬೆಳಕು ಎಲ್ಲ ಇದ್ದಾಗ ಅದು ಏನು ಮೊಳಕೆ ಹೊಡೆಯುತ್ತೆ, ಮತ್ತೆ ಗಿಡ ಆಗತ್ತೆ, ಮರ ಆಗತ್ತೆ, ಮತ್ತೆ ಅದು ಹಣ್ಣನ್ನ ಕೊಡುತ್ತೆ. ಹೀಗೆ ವ್ಯಕ್ತ ಆಗ್ಬೇಕಾದ್ರೆ ಅದಕ್ಕೆ ಒಂದು ಪ್ರಕೃತಿ ಅನ್ನೋದು, ಕ್ಷೇತ್ರ ಅನ್ನೋದು ಬೇಕು. ಆ ಪ್ರಕೃತಿಯಲ್ಲಿ ವಿವಿಧ ರೀತಿಯಾಗಿ ಕಾಣಿಸಿದ್ರೂ ಅದರಲ್ಲಿ ಇರುವಂತಹದ್ದು ಪರಮಾತ್ಮ ಮಾತ್ರನೇ ಇರೋದು. ಆ ಪರಮಾತ್ಮನೇ ಈ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ರೀತಿಯಲ್ಲಿ ಶಂಕರ ಭಾಷ್ಯದಲ್ಲಿ ಆ ರೀತಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಅನೇಕ ಬೇರೆ ಧರ್ಮಗಳಲ್ಲೂ ಸಹ ಪರಮಾತ್ಮನೇ ನಮ್ಮ ಅಪ್ಪ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೂ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಬಹುಶಃ ನಮ್ಮ ಭಗವದ್ಗೀತೆಯನ್ನ ನೋಡ್ಬಿಟ್ಟೆ ಆ ರೀತಿಯಲ್ಲಿ ತಿಳ್ಕೊಂಡಿರ್ಬಹುದು ಅಂತಂದ್ಬಿಟ್ಟು. ಯಾಕಂದ್ರೆ ನಮ್ಮದು ತುಂಬಾ ಸನಾತನ ಧರ್ಮ, ಈ ಭಗವದ್ಗೀತೆ ಎಲ್ಲ ಬಂದಿರೋದು ತುಂಬಾ ಹಿಂದಿನದು. ಮತ್ತೆ ಭಗವದ್ಗೀತೆಗೂ ಹಿಂದಿನದು ಏನೋ ಉಪನಿಷತ್ತುಗಳು, ಅವುಗಳಲ್ಲೇ ತಿಳಿಸಿರುವಂತಹದ್ದು ಇದು ಪ್ರಕೃತಿ ಮತ್ತೆ ಪುರುಷ. ಪ್ರಕೃತಿ ಪುರುಷ ಇಬ್ಬರ ಸಂಯೋಗದಿಂದಲೇ ಈ ಸೃಷ್ಟಿ ಎನ್ನುವುದು ಆಗೋದು. ಆ ಸೃಷ್ಟಿ ಇಲ್ಲದಾಗಲೂ ಈ ಪುರುಷ ಅನ್ನೋದು, ಆ ತತ್ವ ಅನ್ನೋದು ಯಾವಾಗ್ಲೂ ಇರುವಂತಹದ್ದೇ. ಆ ಪ್ರಕೃತಿ ಅನ್ನೋದು ಬರುತ್ತೆ ಹೋಗುತ್ತೆ. ಹಾಗೆ ಈ ಬದಲಾವಣೆ ಆಗುವಂತಹದ್ದೆಲ್ಲವನ್ನು ನಾವು ಪ್ರಕೃತಿಗೆ ಸೇರಿಸ್ತೀವಿ. ಈ ವ್ಯಕ್ತವಾಗ್ಬೇಕಾದ್ರೆ, ಇವಾಗ ನಾನು ಈಗ ಮನುಷ್ಯ ವ್ಯಕ್ತ ಆಗ್ಬೇಕಾದ್ರೆ ಈ ದೇಹನೂ ಇರ್ಬೇಕು, ಮತ್ತೆ ಅದರಲ್ಲಿ ಆತ್ಮನೂ ಇರ್ಬೇಕು. ಆತ್ಮ ಅನ್ನೋದು ಯಾವಾಗ್ಲೂ ಎಲ್ಲ ಕಡೆನೂ ಇರುತ್ತೆ ಅಂತ ತಿಳ್ಕೊಂಡಿದೀವಿ. ಆದ್ರೆ ಈ ದೇಹ ಬಂದು ಹೋಗುವಂತಹದ್ದು ಅಲ್ವಾ. ಈಗ ನಾನು ಹುಟ್ಟದೆ ಅಂತ ಆಗ್ಬೇಕಾದ್ರೆ ಈ ದೇಹ ಬರ್ಬೇಕು, ಆಗ ನಾನು ಹುಟ್ಟದೆ ಅಂತ ಹೇಳ್ತೀನಿ. ಆಮೇಲೆ ಸತ್ತೋದೆ ಅಂತಂದ್ರೆ ದೇಹ ಹೋದಾಗ ಸತ್ತೋದೆ ಅಂತಂದ್ಬಿಟ್ಟು ಹೇಳ್ತೀವಿ. ಆದ್ರೆ ಇದು ವ್ಯಕ್ತ ಆಯ್ತು ಅವ್ಯಕ್ತ ಆಯ್ತು, ನಿಜವಾಗ್ಲೂ ಹುಟ್ಟು ಸಾವು ಅನ್ನೋದು ಇಲ್ಲ ಅನ್ನೋದೇ ಈ ಒಂದು ಎಲ್ಲ ಆಧ್ಯಾತ್ಮ ಚಿಂತಕರು ಹೇಳುವಂತಹದ್ದು. ಮತ್ತೆ ಎಲ್ಲ ವೇದಾಂತ ಗ್ರಂಥಗಳು ಸಹ, ಶಾಸ್ತ್ರಗಳು ಎಲ್ಲ ಹೇಳಿರೋದು ಹಾಗೇನೆ. ನಾವು ಸುಮ್ನೆ ಹುಟ್ಟಿದ್ರು ಸತ್ರು ಅಂತ ಹೇಳ್ತೀವಿ. ಈ ಶರೀರ ಹುಟ್ಟು ಸಾವಿಗೆ ಒಳಗಾಗುವಂಥದ್ದು. ಅದು ಏನು ನಾವು ತಿಳ್ಕೊಂಡಿದೀವಿ, 6 ರೀತಿಯ ವಿಕಾರಗಳಿಗೆ ಒಳಗಾಗುವಂಥದ್ದು. ಮೊದ್ಲು ಇದೆ, ಅದು ವ್ಯಕ್ತವಾಗದ ರೀತಿಯಲ್ಲಿ ಇತ್ತು, ಆಮೇಲೆ ಹುಟ್ಟಿತು. ಅಸ್ತಿ ಜಾಯತೆ ವರ್ತತೆ
ವಿಪರಿಣಮತೆ, ಅಪಕ್ಷೀಯತೆ ಮತ್ತೆ ವಿನಶ್ಯತಿ ಅಂತ 6 ರೀತಿಯ ಬದಲಾವಣೆಗೆ ಒಳಗಾಗುವಂತಹದ್ದು ಈ ಶರೀರ ಅನ್ನೋದು. ಆದ್ರೆ ಯಾವ ಬದಲಾವಣೆಗೂ ಒಳಗಾಗದೆ ಇರುವಂತಹದ್ದು ಆತ್ಮ ಅದರಲ್ಲಿರೋದು, ಅದು ಅವ್ಯಕ್ತವಾಗಿ ಇದೆ. ಆ ಆತ್ಮ ಇದ್ದಾಗ ಮಾತ್ರ ಈ ಎಲ್ಲ ಒಂದು ಈ ದೇಹಕ್ಕೆ, ಶರೀರಕ್ಕೆ ಚೈತನ್ಯ ಅನ್ನೋದು ಬರುವಂತಹದ್ದು. ಈ ಪ್ರಕೃತಿಯನ್ನು ಅದು ಪ್ರಕೃತಿಗೆ ಸೇರಿರುವಂತಹದ್ದು ಈ ದೇಹ ಅನ್ನೋದು ಎಲ್ಲ. ಅದರಲ್ಲಿ ಅದನ್ನ ಯೋನಿ ಅಂತಂದ್ಬಿಟ್ಟು ತೆಗೆದುಕೊಂಡು ಅದರಲ್ಲಿ ಇರುವಂತಹದ್ದು ಏನು ಪರಮಾತ್ಮನೇ ಇರೋದು. ಅದು ಬೀಜ ರೂಪದಲ್ಲಿದೆ. ಅದು ವ್ಯಕ್ತವಾಗಬೇಕಾದ್ರೆ ಈ ಒಂದು ಯೋನಿ ಅನ್ನೋದು ಬೇಕು, ಅದು ಪ್ರಕೃತಿ ಅನ್ನೋದು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಾದ್ರು ಹೇಳ್ತೀರಾ ನೀವು, ಅಥವಾ ಅರ್ಥ ಆಗದಿದ್ರು ಕೇಳ್ಬೋದು. ಮ್ಯಾಮ್ ಇದು ಪ್ರಕೃತಿ ಪುರುಷನ ಅಂದ್ರೆ ಇದ್ರ ಬಗ್ಗೆ ಹೇಳ್ತಿದಾರಲ್ಲ, ಅಂದ್ರೆ ಆ ದೇಹದಲ್ಲಿ ಅದು ಇದು ಬರೋದಿಕ್ಕೆ ಇದು ಕಾರಣ ಅನ್ನೋದು ಅಲ್ಲ, ಕಾರಣಕರ್ತರು ಅಂತ ಅನ್ನೋದಲ್ವಾ ಮ್ಯಾಮ್? ಹೌದು, ಕಾರಣ ಅದೇನೆ ಅಂತಂದ್ಬಿಟ್ಟು ಏನು ಆತ್ಮವೇ ಕಾರಣ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಗೆ ಇವಾಗ ಅನೇಕ ರೀತಿಯ 84 ಲಕ್ಷ ಯೋನಿಗಳು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದ್ರೆ ಈ ಪ್ರಕೃತಿ ಯಾವಾಗ್ಲೂ 3 ಗುಣಗಳಿಂದ ಆಗಿರುವಂತಹದ್ದು. ತಮಸ್, ರಜಸ್ ಮತ್ತೆ ಸತ್ವಗುಣದಿಂದ ಆಗಿರೋದು. ಆ 3 ಗುಣಗಳಲ್ಲಿ ಒಂದರಲ್ಲಿ ಇದ್ದ ಹಾಗೆ ಇನ್ನೊಂದು ಅದರಲ್ಲಿ ಇರಲ್ಲ. ಅವುಗಳು ಎಲ್ಲ ಮಿಕ್ಸ್ ಆಗುತ್ತಲ್ಲ, ಆ ಪ್ರಪೋರ್ಷನ್ ಏನಿದೆ ಎಲ್ಲ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸದಿಂದಾಗಿ ಭಿನ್ನ ರೀತಿಯಲ್ಲಿ ಕಾಣಿಸುತ್ತೆ. ನಮಗೆ ಏನು ನಾನ್ ಬೇರೆ ತರ, ಮನುಷ್ಯರಲ್ಲೇ ನಾನ್ ಬೇರೆ ತರ ಇದ್ದೀನಿ, ನೀವು ಬೇರೆ ತರ ಇದ್ದೀರಾ. ಪ್ರತಿಯೊಬ್ಬ ಮನುಷ್ಯನು ಬೇರೆ 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 ಯೂನಿಕ್ ಅಲ್ವಾ. ಒಂದು ಮರದಲ್ಲಿ ಎಲೆಗಳನ್ನ ಬೇಕಾದ್ರೆ ನೋಡಿ, ಅದು ಸಹ ಒಂದೇ ರೀತಿ ಇರಲ್ಲ. ಈ ಪ್ರಭೇದಗಳಲ್ಲಿ ಏನೋ ಅದರಲ್ಲೂ ಸಹ ಆ ಭೇದಗಳು ಇರುತ್ತೆ. ಇವಾಗ ಹುಲಿ ಇದ್ದ ಹಾಗೆ ಸಿಂಹ ಇರಲ್ಲ, ಹುಲಿ ಇದ್ದ ಹಾಗೆ ಹಸು ಇರಲ್ಲ, ಆ ರೀತಿಯಲ್ಲೂ ಇರುತ್ತೆ. ಅದೇ ಒಂದ್ ಹಸುವಿನ ಜಾತಿಯಲ್ಲೇ ಒಂದ್ ಹಸು ಇದ್ದ ಹಾಗೆ ಇನ್ನೊಂದು ಹಸು ಇರಲ್ಲ. ಐಡೆಂಟಿಫೈ ಮಾಡಕ್ಕೆ ನಮ್ಗೆ ಸಾಧ್ಯ ಇದೆ. ಅದು ಯಾಕೆ ಅಂದ್ರೆ ಆ ಗುಣಗಳಲ್ಲಿ ವ್ಯತ್ಯಾಸ ಇರುವುದರಿಂದ. ಆದ್ರೆ ಅದರಲ್ಲಿ ಒಳಗಡೆ ಇರುವಂತಹ ಆತ್ಮ ಮಾತ್ರ ಎಲ್ಲ ಒಂದೇ. ಆ ಗುಣಗಳ ವ್ಯತ್ಯಾಸದಿಂದಾಗಿ ಅವರ ಗುಣ ನಡತೆಗಳು ಸಹ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಹುಲಿ ಒಂದು ತರ ವರ್ತಿಸಿದ್ರೆ ಹಸುವೆ ಒಂದು ತರ ವರ್ತಿಸುತ್ತೆ. ಹಾಗೆ ಜಿಂಕೆನೆ ಒಂದು ರೀತಿಯಲ್ಲಿ ವರ್ತಿಸುತ್ತೆ, ಮತ್ತೆ ಮೊಲ ಇನ್ನೊಂದು ರೀತಿಯಲ್ಲಿ, ಆಮೆ ಇನ್ನೊಂದು ರೀತಿಯಲ್ಲಿ ವರ್ತಿಸುತ್ತೆ. ನಾವು ಮನುಷ್ಯರಲ್ಲಿ ನಾನಾ ರೀತಿಯ ಗುಣಗಳನ್ನ ನಾವು ನೋಡ್ತೀವಿ. ಯಾವಾಗ ಸತ್ವಗುಣ ಪ್ರಧಾನವಾಗಿರುತ್ತೆ ಅವರು ಭಕ್ತಿ ಮಾರ್ಗದಲ್ಲಿ ಹೋಗ್ತಾರೆ, ಒಳ್ಳೆಯ ಕೆಲಸಗಳನ್ನ, ಸಾತ್ವಿಕ ಮನೋಭಾವವನ್ನು ಹೊಂದಿ ಅವರು ಪರಮಾತ್ಮನನ್ನ ಕಾಣುವ ಕಡೆಗೆ ಹೋಗ್ತಾರೆ. ರಜೋಗುಣ ಪ್ರಧಾನವಾಗಿದ್ದಾಗ ಏನಾಗತ್ತೆ, ನಾನು ಸಂಪತ್ತನ್ನ ಗಳಿಸ್ಬೇಕು ಅಂತ ತುಂಬಾ ಚಟುವಟಿಕೆಯಿಂದ ಇರ್ತಾರೆ. ಸಂಪತ್ತನ್ನ ಗಳಿಸ್ಬೇಕು, ಎಲ್ಲವನ್ನು ನನ್ನದಾಗಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಅದಕ್ಕಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ತಮೋ ಗುಣದವರು ಏನ್ ಮಾಡ್ತಾರೆ, ಯಾವಾಗ್ಲೂ ತಿನ್ನು ಮಲಗು ಅಥವಾ ಎಚ್ಚರವಾಗಿದ್ದಾಗ ವಿಧ್ವಂಸಕಾರಿ ಕೃತ್ಯಗಳನ್ನ ಮಾಡ್ತಾರೆ. ಇದಕ್ಕೆ ತಮೋ ಗುಣಕ್ಕೆ ಏನು, ಮತ್ತೆ ರಜೋಗುಣಕ್ಕೆ ಮತ್ತೆ ಸತ್ವಗುಣಕ್ಕೆ ವಿಭೀಷಣನನ್ನು, ರಜೋಗುಣಕ್ಕೆ ರಾವಣನನ್ನು, ಮತ್ತೆ ತಮೋ ಗುಣಕ್ಕೆ ರಾವಣನ ತಮ್ಮ ಯಾರು, ವಿಭೀಷಣ. ಅಲ್ಲ, ವಿಭೀಷಣ ಅವನು ಸತ್ವಗುಣಕ್ಕೆ ಪ್ರಧಾನವಾಗಿರುವಂತಹವನು. ಕುಂಭಕರ್ಣನಿಗೆ ಹೋಲಿಸ್ತೀವಿ. ಅನೇಕ ಸರ್ತಿ ನಾವು ಡಿಸ್ಕಸ್ ಮಾಡಿದ್ವಿ, ತಕ್ಷಣ ಹೇಳಕ್ಕೆ ಹೊಳಿಲಿಲ್ಲ ಅಷ್ಟೇ.
ಮೂರು ಗುಣಗಳು ಸಹ ನಮ್ಮನ್ನ ಆಟ ಆಡ್ಸುತ್ತವೆ. ಆದ್ರೆ ಮೂರು ಗುಣಗಳು ಸಹ ಬಂಧನಕ್ಕೆ ಒಳಪಡಿಸುವಂತವೇ. ಇವು ಎರಡು ಗುಣಗಳು ಯಾವ ತಮೋಗುಣ ಮತ್ತೆ ರಜೋಗುಣ ಅನ್ನೋದು ಯಾವಾಗ್ಲೂ ಹೊರಮುಖವಾಗಿ ತೆಗೆದುಕೊಂಡು ಹೋಗೋದಾದ್ರೆ, ಸತ್ವಗುಣ ಒಳಮುಖವಾಗಿ ನಮ್ಮನ್ನ ನಮ್ಮ ಆತ್ಮದರ್ಶನ ಮಾಡಿಸೋದಕ್ಕೆ ಹೋಗುತ್ತೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನನಗೆ ಸ್ವಲ್ಪ ಸಮಾಧಾನ ಬಂತು, ನನಗೆ ಭಕ್ತಿ ಬಂತು ಅಂದ್ರೆ, ಓ ನಾನ್ ಚೆನ್ನಾಗಿದ್ದೀನಿ, ಇವಾಗ ನಾನು ಆರಾಮಾಗಿದ್ದೀನಿ ಅಂತ ಅಲ್ಲೇ ನಿಂತು ಬಿಡ್ತಾರೆ. ಇನ್ನು ಮುಂದುವರೆದು ಅವರು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಅದು ಸಹ ಬಂಧನವೇ. ತಮೋಗುಣ ಇದ್ದಾಗ ಅದು ಕಬ್ಬಿಣದ ಸರಪಳಿ, ಮತ್ತೆ ರಜೋಗುಣ ಇದ್ದಾಗ ಬೆಳ್ಳಿಯ ಸರಪಳಿ, ಮತ್ತೆ ಸತ್ವಗುಣ ಇದ್ದಾಗ ಬಂಗಾರದ ಸರಪಳಿ ಅಂತಂದ್ಬಿಟ್ಟು ಈ ಆಧ್ಯಾತ್ಮದಲ್ಲಿ ಉದಾಹರಣೆಯನ್ನ ಮತ್ತೆ ಅದಕ್ಕೆ ಹೋಲಿಸಿ ಹೇಳ್ತಾರೆ. ಯಾವ್ದಾದ್ರೂ ಸಹ ಬಂಧನವೇ, ಬಂಗಾರದ್ದಾದ್ರೇನು ಕಬ್ಬಿಣದ್ದಾದ್ರೇನು. ಆದ್ರೆ ಸತ್ವಗುಣಕ್ಕೆ ಬಂದಾಗ ಅಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯತೆ ಇದೆ, ಪರಮಾತ್ಮನನ್ನು ಕಾಣಬಹುದು. ಮುಂದಿನ ಶ್ಲೋಕದಲ್ಲೂ ಸಹ ಅದನ್ನ ಮುಂದುವರಿಸಿ ಹೇಳ್ತಾರೆ. ಹೇಗೆ ಈ ಗುಣಗಳು ಒಂದೇ ಇದು ಯಾವುದೇ ಇದ್ರು, ಇವಾಗ ನೀರನ್ನ ಒಂದೊಂದು ಬಾಟ್ಲಿಯಲ್ಲಿ ಒಂದೊಂದು ಹಾಕಿದಾಗ ಒಂದೊಂದು ಅದು ಶೇಪ್ ತಗೊಂಡಿದೆ ಅಲ್ವಾ. ಹಾಗೆ ಅಂದ್ರೆ ಗುಣಗಳು ಹೇಗಿರುತ್ತೋ ಆ ರೀತಿಯಲ್ಲಿ ಅದು ಆಕಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಹೇಳಿದ್ದೆ. ಅದಕ್ಕೆ ಮೂರು ಗುಣಗಳನ್ನು ದಾಟಿ ನೀನು ಹೋದಾಗ ಹೇಗೆ ಹನುಮಂತ ಆತ್ಮರಾಮನಲ್ಲೇ ಹೇಗೆ ಸೇರ್ಕೊಂಡ ಆ ರೀತಿಯಲ್ಲಿ ಸೇರ್ಕೊಳ್ಳೋದಕ್ಕೆ ಸಾಧ್ಯ. ಈ ಮೂರು ಗುಣಗಳನ್ನು ದಾಟಿ ಹೋಗ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸಂದರ್ಭಗಳಲ್ಲಿಯೂ ತಪ್ಪದೆ ಯಾರು ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ತೊಡಗಿರುತ್ತಾನೋ ಭೌತಿಕ ಪ್ರಕೃತಿಯ ಮಿತಿಗಳನ್ನು ಮೀರಿ ಬ್ರಹ್ಮನ ಮಟ್ಟಕ್ಕೆ ಬರುತ್ತಾನೆ. ಹೇಗೆ ಅವೆಲ್ಲ ಬಂಧನಕ್ಕೆ ಒಳಪಡಿಸುವಂತಹದ್ದು. ಹಾಗಾದ್ರೆ ಬಂಧನದಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಉಷಾಜಿ, ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ತೀರಾ? ಇದು ನಾವು ಭೌತಿಕವಾಗಿರೋದಕ್ಕೆ ಮೀರಿ ನಮ್ಮ ಆತ್ಮದ ಬಗ್ಗೆ ತಿಳ್ಕೊಂಡಾಗ ನಮ್ಗೆ ಇವಾಗ ಇದನ್ನ ಹೊರಗಡೆ ನೋಡಿದಾಗ ಈ ಬಾಟ್ಲುಗಳಲ್ಲಿ ಒಂದೊಂದು ಶೇಪ್ ಅಲ್ಲಿ ಇದೆ. ಆದ್ರೆ ನೀರಿನ ಗುಣ ಮಾತ್ರ ಏನು ಚೇಂಜ್ ಆಗಲ್ಲ. ಹಾಕಿದಾಗ ಅದು ಶೇಪ್ ತಗೊಳುತ್ತೆ ಹೊರತು ಅದು ಯಾವಾಗ ನಾವು ನಮ್ಮ ಆತ್ಮದ ಬಗ್ಗೆ ಅರಿವು ಬರುತ್ತೋ ಅದನ್ನ ಭೌತಿಕದ ಪ್ರಕೃತಿಯ ಅದನ್ನಕ್ಕೆ ಮೀರಿ ಮುಂದಕ್ಕೆ ಹೋಗ್ತೀವಿ ಅಂತ ಅನ್ನೋದು ಅಲ್ವಾ. ನಾವು ಅದಕ್ಕೆ ಹೊರಗಡೆದನ್ನ ನಾವು ಏನು ತಗೊಳ್ಕೊಳ್ಬಾರ್ದು. ನಾವು ಅದ್ರ ಒಳಗಡೆ ಇರುವ ತತ್ವ ಏನು ಅನ್ನೋದನ್ನ ವಿಚಾರ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಯಾರು ಅಂತಂದ್ಬಿಟ್ಟು ವಿಚಾರ ಮಾಡ್ಬೇಕು. ನಾನು ದೇಹ ಮನಸ್ಸು ಬುದ್ಧಿ ಅಂತ ಹೋದ್ರೆ ಎಲ್ಲವೂ ಸಹ ಏನು ಭೌತಿಕ ಪ್ರಕೃತಿಗೆ ಸೇರಿರುವಂತಹದ್ದು ಅಲ್ವಾ. ಹೌದು ಮ್ಯಾಮ್. ಮಾಲಾಜಿ? ಮ್ಯಾಮ್ ಅದೇ ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಇವಾಗ ಹನುಮಂತ ಹೇಗೆ ಯಾವಾಗ್ಲೂ ರಾಮ ಜಪ ರಾಮ ಸೇವೆಯಲ್ಲಿದ್ದ. ಅವನ್ಗೆ ಒಂದ್ಸತಿ ರಾಮ ಕೇಳ್ತಾನೆ, ನಿನ್ಗೆ ಮುಕ್ತಿ ಬೇಕಾ ಅಥವಾ ನೀನು ಇಲ್ಲಿ ಭೂಲೋಕ ಇದು ಇನ್ನು ಬದುಕಿರ್ಬೇಕಾ ಅಂದ್ರೆ ನಾನು ಬದುಕಿರ್ತೀನಿ, ನಂಗೇನ್ ಮುಕ್ತಿ ಬೇಡ, ಯಾಕಂದ್ರೆ ನಿನ್ನ ನಾಮ ಜಪ ಮಾಡ್ಬೋದು ನಾನು ಅಂತ ಹೇಳ್ತಾನೆ. ಅಂದ್ರೆ ಯೂಶಲಿ ಕೇಳಿದ್ರೆ ನಂಗೆ ಮುಕ್ತಿ ಬೇಕು, ಅದು ಮತ್ತೆ ಅಲ್ಲೇ ನಂದು ನನಗೆ ಅನ್ನೋದು ಬರುತ್ತೆ. ಆ ಅಹಂಕಾರ ಅದೇನಿರುತ್ತೆ ನನಗ್ ಬೇಕು ನಂದು ಅಂತ ಬರುತ್ತೆ. ಅದನ್ನು ಮೀರಿ ಅವನು ರಾಮನ ಸೇವೆಯಲ್ಲಿ ತೊಡಗಿರ್ತಾನೆ. ಸೊ ಹಂಗಾಗಿ ಆ ತರ ಇಲ್ಲಿ ಒಂದು ಉದಾಹರಣೆ ಅಂತ ತಗೊಂಡಿದ್ದಾರೆ. ಆ ಮಟ್ಟಕ್ಕೆ ನಮಗೆ ಹೋಗಕ್ಕಾಗತ್ತಾ? ಖಂಡಿತ ಗೊತ್ತಿಲ್ಲ. ತುಂಬಾ ಕಷ್ಟ ಅದು.
ಸೊ ಅದನ್ನ ಮೀರಿದಾಗ ನಾವು ಬ್ರಹ್ಮನ ಮಟ್ಟಕ್ಕೆ ಹೋಗ್ತೀವಿ. ಅಂದ್ರೆ ಒಂದು ಕಂಪ್ಲೀಟ್ ಸರೆಂಡರ್ ಅನ್ನೋದು ಬೇಕು ದೇವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು 3 ಗುಣಗಳನ್ನ ಹೇಗ್ ದಾಟೋದು ಅಂತಂದ್ರೆ, ಇವಾಗ ನೀವು ಹೇಳಿದ್ರಲ್ಲ ಸರೆಂಡರ್. ನಾವು ಯಾವಾಗ್ಲೂ ಈಶ್ವರಾರ್ಪಿತ ಭಾವನೆಯಿಂದ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಸಮರ್ಪಣಾ ಭಾವದಿಂದ ಮಾಡ್ಬೇಕು. ಸಮರ್ಪಣಾ ಭಾವದಿಂದ ಮಾಡಿದಾಗ ಸರೆಂಡರ್ ಆಗ್ತೀವಿ. ಅವಾಗ ಆ ಈಗೋ ಅನ್ನೋದು, ಅಹಂಕಾರ ಅನ್ನೋದು ಇರಲ್ಲ, ಅದು ಶುದ್ಧವಾಗ್ಬಿಡುತ್ತೆ. ಯಾವಾಗ್ಲೂ ನಾವು ಹೊರ ಪ್ರಪಂಚದಲ್ಲಿ ಏನ್ ಮಾಡ್ತೀವಿ, ನಾನು ಗಳಿಸ್ಬೇಕು ಅಂತ ಮಾಡಿದಾಗ ಅದು ನನ್ನ ಶರೀರಕ್ಕೆ, ನನ್ನ ಮನಸ್ಸಿಗೆ ಸಂತೋಷ ಕೊಡೋದಕ್ಕೆ, ನನ್ನ ಬುದ್ಧಿಗೆ ಬೇಕಾದಂತ ಒಂದು ಹಿತವನ್ನ ಗಳಿಸುವುದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರ್ತೀನಿ. ಆದ್ರೆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ಕೊಂಡು ಮಾಡಿದಾಗ ಅವಾಗ ಏನಾಗುತ್ತೆ, ಅಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಇಲ್ಲ, ಮತ್ತೆ ಫಲಾಪೇಕ್ಷೆಯೂ ಇರಲ್ಲ. ಯಾವಾಗ ಫಲಾಪೇಕ್ಷೆ ಇಲ್ಲ ಮತ್ತು ಕರ್ತೃತ್ವ ಅನ್ನೋದು ಇಲ್ಲ ಅಂದಾಗ ಅಹಂಕಾರ ಅನ್ನೋದು ಅಲ್ಲಿ ಇರಲ್ಲ. ಅಲ್ಲಿ ಬರೀ ಅಹಂಕಾರ ಶುದ್ಧವಾದಾಗ ಅಲ್ಲಿ ಬರೀ ಪರಮಾತ್ಮನೇ, ನೀವು ಹೇಳಿದ ಹಾಗೆ ಆ ಬ್ರಹ್ಮತ್ವವನ್ನೇ ಹೊಂದುತ್ತಾನೆ. ಹಾಗೆ ಯಾವಾಗ್ಲೂ ಯಾವ್ದನ್ನ ಯೋಚನೆ ಮಾಡ್ತಾ ಇರ್ತೀವೋ ಅದೇನೆ ಆಗೋಗ್ತೀವಿ ಅಂತಂದ್ಬಿಟ್ಟು ಕೀಟ ಭ್ರಮರ ಉದಾಹರಣೆಯನ್ನು ಸಹ ಈ ವೇದಾಂತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೊಡುವಂತಹದ್ದು. ಆ ಭ್ರಮರ ಅನ್ನೋದು ಕೀಟವನ್ನ ತಂದಿಟ್ಕೊಂಡಿರುತ್ತೆ ತನ್ನ ಮಕ್ಕಳಿಗೆ ಕೊಡ್ಬೇಕು ಅಂತಂದ್ಬಿಟ್ಟು. ಅದು ಇದು ಬರುತ್ತೆ, ಯಾವಾಗ ಕುಟುಕುತ್ತೆ ಅಂತಂದ್ಬಿಟ್ಟು ಯಾವಾಗ್ಲೂ ಅದ್ರದ್ದೇ ಯೋಚನೆ ಮಾಡ್ತಾ ಇರುತ್ತೆ. ಬರುತ್ತೆ, ಒಂದ್ಸತಿ ಬಂದು ಇದು ಹಿಂಗ್ ಕುಟ್ಕುತ್ತೆ, ಅದು ತುಂಬಾ ಏಟಾಗತ್ತೆ, ಅದಕ್ಕೆ ನೋವಾಗುತ್ತೆ. ಅದಕ್ಕೆ ಯಾವಾಗ್ಲೂ ಅದ್ರದ್ದೇ ಚಿಂತೆ. ಆ ಚಿಂತೆ ಪಟ್ಟು 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 ಅದೇನೆ ಏನ್ ಮಾಡುತ್ತೆ, ಒಂದು ದಿನ ಅದೇನೆ ಕೀಟ ಭ್ರಮರ ಆಗೋಗ್ಬಿಡುತ್ತಂತೆ. ಅದಕ್ಕೂ ರೆಕ್ಕೆಗಳೆಲ್ಲ ಬಂದು ಹಾರೋಗ್ಬಿಡುತ್ತಂತೆ. ಇದು ಭ್ರಮರ ಕೀಟ ನ್ಯಾಯ. ಹಾಗೇನೆ ಹನುಮಂತಂದು ಹೇಳ್ತಾರೆ, ನಾನು ಯಾವಾಗ ದೇಹ ಭಾವನೆಯಲ್ಲಿದ್ದಾಗ ನಾನು ಸೇವಕನಾಗಿರ್ತೀನಿ. ನಾನು ಯಾವಾಗ ಧ್ಯಾನಕ್ಕೆ ಕೂತ್ಕೊಳ್ತೀನೋ ಅವಾಗ ನಾನು ರಾಮನ ಭಕ್ತ, ರಾಮ ನನ್ನ ಯಾವಾಗ್ಲೂ ರಾಮನಿಗೆ ಭಕ್ತನಾಗಿರ್ತೀನಿ ನಾನು. ಮತ್ತೆ ನಾನು ಪೂರ್ತಿಯಾಗಿ ಸಮಾಧಿಗೆ ಹೋದಾಗ ಅಲ್ಲಿ ನಾನು ಅನ್ನೋದು ಇಲ್ಲ, ಬರೀ ರಾಮನೇ ಅಲ್ಲಿ ಇರೋದು, ನಾನು ಹನುಮಂತ ಅನ್ನೋದು ಇಲ್ವೇ ಇಲ್ಲ ಸಮಾಧಿ ಸ್ಥಿತಿಯಲ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಶುದ್ಧವಾದ ನಾನು ಇನ್ನಲ್ಲಿ ಸ್ಥಾಪನೆ ಆಗ್ತಾನೆ ಯಾವಾಗ ಸಮಾಧಿ ಸ್ಥಿತಿಗೆ ಹೋದಾಗ, ಅಂದ್ರೆ ಅಹಂಕಾರ ಪರಿಶುದ್ಧವಾದಾಗ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇಪ್ಪತ್ತ 7ನೇ ಶ್ಲೋಕ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈ ಕಾಂತಿಕಸ್ಯ ಚ. ನಾನು ಅಮರವಾದ, ನಾಶವಾಗದ ಮತ್ತು ಶಾಶ್ವತವಾದ ಧರ್ಮದ ಮತ್ತು ಅಂತ್ಯವಿಲ್ಲದ ದೈವಿಕ ಆನಂದದ ವಿಕಾರವಾದ ಬ್ರಹ್ಮಕ್ಕೆ ಆಧಾರವಾಗಿದ್ದೇನೆ. ಇಲ್ಲಿ ಪರಬ್ರಹ್ಮನ ಒಂದು ಸ್ವರೂಪ ಲಕ್ಷಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಉಷಾಜಿ, ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ತೀರಾ? ನಾನು ಅಮರವಾದ, ನಾಶವಾಗದ ಮತ್ತು ಶಾಶ್ವತ ಧರ್ಮದ ಮತ್ತು ಅಂತ್ಯವಿಲ್ಲದ ದೈವಿಕ ಆನಂದದ
ಶ್ರೀಕೃಷ್ಣ ಯಾವುದಕ್ಕೆ ಆಧಾರ ಅಂತ ಹೇಳಿದ್ದಾರೆ. ಅದನ್ನು ತಿಳಿಸಿದ್ದಾರೆ. ಅಂದ್ರೆ ನಾನ್ ಒಂಥರ ಇನ್ನ ಇದೊಂಚೂರು ಅರ್ಚ್ಕೊಂತಾ ಇದ್ದೀನಿ. ನನ್ಗೆ ಅನ್ನಿಸ್ತಿರೋದು ಇದೆ, ಅದೇ ಯಾವಾಗ ನೀನು ಭೌತಿಕವಾದ ಆನಂದಗಳನ್ನೆಲ್ಲ ಪಂಚೇಂದ್ರಿಯಗಳ ಇದು ಆಸೆ ಇವು ಎಲ್ಲ ಬಿಟ್ಟಾಗಿ ನೀನ್ ಯಾರು ನಾನ್ ಯಾರು ಅನ್ನೋದು ಒಂದು ಇದು ಅಂದ್ರೆ ಆತ್ಮನೇ ನಾನು ಅನ್ನೋ ಇದು ಬಂದಾಗ ನಿರಾಕಾರವಾದ ಬ್ರಹ್ಮಕ್ಕೆ ಆಧಾರವಾಗಿದ್ದೇನೆ. ಅಂತ್ಯವಿಲ್ಲದ ದೈವಿಕ ಆನಂದದ ನಾನು ಅಮರವಾದ ನಾಶವಾಗದ ಮತ್ತು ಇದು ಆತ್ಮದ ಬಗ್ಗೆನೇ ಹೇಳ್ತಿದಾರ ಮ್ಯಾಮ್. ಆತ್ಮದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇಹಕ್ಕೆ ಇದೆ, ಆತ್ಮಕ್ಕೆ ಸಾವಿಲ್ಲ. ಹೌದು, ನಿರಾಕಾರ ಹೇಳ್ತಾ ಇದೆ. ಅಮರವಾದದ್ದು ಅಂತಂದ್ರೆ ಮರಣ ಇಲ್ದೇ ಇರುವಂತದ್ದು, ಹುಟ್ಟು ಸಾವು ಅನ್ನೋದು ಹುಟ್ಟು ಸಾವು ಇಲ್ದೇ ಇರುವಂತದ್ದು. ಮತ್ತೆ ಈಶ್ವರ ಇಸ್ ದ ಕಾಸ್ ಅಂಡ್ ಮೆಟೀರಿಯಲ್ ಯಯಸ್ಯಚ, ಅಮೃತ ಮತ್ತೆ ಅವ್ಯಯವಾದದ್ದು ಅಂತಂದ್ಬಿಟ್ಟು ಇಲ್ಲಿ ನಾಶವಾಗದೆ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶಾಶ್ವತವಾದ ಧರ್ಮದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ಸಹ ಒಂದು ಧರ್ಮದಲ್ಲಿ ತಾನೇ ನಡೀತಾ ಇರೋದು. ಇವಾಗ ಪ್ರಕೃತಿಯಲ್ಲಿ ನಾವು ನೋಡಿದ್ರೆ ಎಲ್ಲ ಒಂದು ಗ್ರಹಗಳೇ ಆಗ್ಲಿ ನಕ್ಷತ್ರಗಳೇ ಆಗ್ಲಿ ಎಲ್ಲವೂ ಆ ಒಂದು ಸ್ಥಾನದಲ್ಲೇ ಇದ್ದುಕೊಂಡಿರುತ್ತೆ. ಎಲ್ಲಂದ್ರೆ ಅವ್ಯವಸ್ಥೆಯಾಗಿ ಇದೆಯಾ? ಇಲ್ಲ. ಅವೆಲ್ಲ ಪಾಲಿಸ್ತಾ ಇದೆ. ಹಾಗೆ ನೀವು ಈ ಋತುಮಾನಗಳು ಅಷ್ಟೇ, ಯಾವಾಗ ಯಾವಾಗ ಏನೇನಾಗ್ಬೇಕೋ ಅದಾಗುತ್ತೆ. ಮತ್ತೆ ಮಳೆ ಯಾವಾಗ ಬರ್ಬೇಕೋ ಆವಾಗ ಬರುತ್ತೆ. ಹಾಗೆ ಎಲ್ಲವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿರುವಂತದ್ದೇ. ನಾವು ಹುಟ್ಟದಾಗ್ಲಿಂದ ಇದುವರೆಗೂ ನಾವು ಪ್ರಕೃತಿಯಲ್ಲಿ ನೋಡುವಂತಹದ್ದೇ. ಆದ್ರೆ ಒಂದೊಂದ್ಸರ್ತಿ ನಾವು ವಿಚಾರ ಮಾಡಿರಲ್ಲ. ಇದೆಲ್ಲ ಒಂದು ಧರ್ಮಕ್ಕೆ ಒಳಪಟ್ಟು ನಡೀತಾ ಇರುತ್ತೆ. ಅದಕ್ಕೆ ಒಂದು ಆಧಾರ ಅನ್ನೋದು ಹಾಗೆ ನಡಿಬೇಕಾದ್ರೆ ಅದಕ್ಕೊಂದು ಆಧಾರವಾದಂತಹದ್ದು ಯಾವ್ದೋ ಒಂದಿರ್ಬೇಕಲ್ವಾ? ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಮಾಲಾಜಿ. ಹಾ ಮ್ಯಾಮ್, ಅದೇ ಇಲ್ಲಿ ಹೇಳಿರೋ ಪ್ರಕಾರ ಅಮರವಾದ ಅಂದ್ರೆ ಹಿಂದೆನೂ ಇತ್ತು, ಇವಾಗೂ ಇದೆ, ಮುಂದೆನೂ ಇರುತ್ತೆ. ಮತ್ತೆ ಯಾವುದೇ ತರದ ಇದ್ರಿಂದನೂ ಏನೇ ಇದ್ರಿಂದನೂ ನಾಶ ಮಾಡಕ್ಕಾಗಲ್ಲ. ಮತ್ತೆ ಯಾವಾಗ್ಲೂ ಇರತ್ತೆ. ಒಂದು ಧರ್ಮದಲ್ಲಿ ಅಂದ್ರೆ ಒಂದು ಧರ್ಮ ಅಂದ್ರೆ ಒಂದು ನಾವು ಒಂದು ರೂಲ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಈ ಜಗತ್ತಿನ ನಿರ್ಮಾಣದ ಒಂದು ರೂಲ್ಸ್ ಅಂತ ಹೇಳ್ಬೋದು. ಇದು ಹೀಗೆ ಇರ್ಬೇಕು, ಇದು ಇದೇ ತರ ನಡಿಬೇಕು ಅನ್ನೋ ಒಂದು ಚೌಕಟ್ಟಿನಲ್ಲಿ ಅಂತ್ಯವಿಲ್ಲದ ದೈವಿಕ ಆನಂದದ ಇದು ಒಂಥರ ಪರಮಾನಂದ. ಭಗವಂತನಲ್ಲಿ ಒಂದು ಲೀನ ಆಗೋದಿರ್ಬೋದು, ಭಗವಂತನ ಬಗ್ಗೆ ನಾವು ಜ್ಞಾನ ತಿಳ್ಕೊಳ್ಳೋದಿರ್ಬೋದು, ಅದು ಒಂಥರ ಎಟರ್ನಲ್ ಇದು ಏನು ಆನಂದ ಅಂತ. ಇವಾಗ ನಾವ್ ಏನೋ ಒಂದು ಮಾಡ್ತೀವಿ, ನಮ್ಮ ದಿನನಿತ್ಯದಲ್ಲಿ ಒಂದು ಹೊಸ ಬಟ್ಟೆ ತಗೊಳ್ತೀವಿ. ಆ ಹೊಸ ಬಟ್ಟೆ ತಗೊಂಡಾಗ ಇದ್ದಿದ್ ಖುಷಿ ಅದ್ 2 ದಿವಸ ಆಗಿ ಅದು ಹಳೇದಾದ್ಮೇಲೆ ಅಯ್ಯೋ ಇದು ಬೇಡ ಅಂತ ಅವತ್ ಏನ್ ಖುಷಿ ಇತ್ತೋ ಅದು ಇವಾಗ ಇರೋದಿಲ್ಲ. ಇವಾಗ ನಮಗೆ ಬೇಡ ಅಂತ ಅನ್ಸ್ಬಿಡುತ್ತೆ. ಸೊ ಅದು ಹಳೇದಾಯ್ತು, ಬಿಸಾಕ್ತಿವಿ. ಇನ್ನೊಂದು ಹೊಸದ್ರ ಬಗ್ಗೆ ನಮ್ಗೆ ಆಸೆ ಬರುತ್ತೆ. ಆದ್ರೆ ಒಂದ್ಸತಿ ನಾವು ಭಗವಂತನ ಲೀನ ಆಗೋದು, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಅವನ ಧ್ಯಾನ ಮಾಡೋದು, ಅದು ಒಂಥರ ಯಾವಾಗ್ಲೂ ಒಂದು ಆನಂದ, ಒಂದು ಬ್ಲಿಸ್ ಅಂತ ಏನ್ ಹೇಳ್ತಾರೆ ಅದು ಕೊಡತ್ತೆ ನಮ್ಗೆ. ಅದು ನಮ್ಮನ್ನ ಏನ್ ಹೇಳ್ತೀವಿ, ಒಂದು ನಾಲೆಡ್ಜ್ ವೈಸ್ ಇರ್ಬೋದು, ಸ್ಪಿರಿಚುಯಾಲಿಟಿ ಅಂತ ಏನ್ ಕರಿತೀವಿ ಅದಿರ್ಬೋದು,
ಒಂದು ನಮ್ಮನ್ನ ನಾವು ಎಲಿವೇಟ್ ಮಾಡ್ಕೊಂತೀವಿ. ನಾವ್ ಇವಾಗ ಯಾವ ಇದ್ರಲ್ಲಿ ಇದೀವಿ ಆ ಜ್ಞಾನದಿಂದ. ಜ್ಞಾನ ಅಂದ್ರೆ ಇಲ್ಲಿ ಒಂದು ತಿಳ್ಕೊಳ್ಳೋದು ಇರ್ಬೋದು, ಬಟ್ ಇನ್ನೊಂದು ಎಕ್ಸ್ಪೀರಿಯನ್ಸ್. ಇವಾಗ ಓದಿರೋರು ಬುಕ್ಗಳು ಓದ್ತಾರೆ, ಜ್ಞಾನ ತಿಳ್ಕೊಂತಾರೆ, ಅದೆಲ್ಲ ಮಾಡ್ತಾರೆ. ಸಪೋಸ್ ಯಾರೋ ಓದಿಲ್ಲ, ಅವರು ಭಗವಂತನಲ್ಲಿ ಲೀನ ಆಗಕ್ ಆಗೋದಿಲ್ವಾ? ಆಗತ್ತೆ. ಅವ್ರಿಗೆ ತಿಳ್ಕೊಂಡಂಗೆ ಒಂದು ಭಗವಂತನಲ್ಲಿ ಮುಗ್ಧವಾದ ಒಂದು ಪ್ರೀತಿ ವಿಶ್ವಾಸ ಆ ತರ ಇಟ್ಕೊಂಡು ಯಾವ್ದು ಹೆಚ್ಚು ಕಮ್ಮಿ ಅಂತ ಹೇಳೋ ಸ್ಥಿತಿನಲ್ಲಿ ನಾನು ಇಲ್ದೇ ಇದ್ರು ಕೂಡ, ಬಟ್ ಅವರಲ್ಲೂ ಏನೋ ಒಂದು ಆನಂದ ಇರುತ್ತೆ. ಒಂದ್ ಭಗವಂತನ ಹಾಡು ಕೇಳೋದಿರ್ಬೋದು, ಜಪ ಮಾಡೋದಿರ್ಬೋದು, ಅವೆಲ್ಲ ಚಿಕ್ಕ ಪುಟ್ಟದ್ದು. ಓದಿರ್ಲಿ ಓದಿಲ್ದೇ ಇರ್ಲಿ, ಬುದ್ಧಿ ಇರ್ಲಿ ಇಲ್ದೇ ಇರ್ಲಿ, ಅಷ್ಟು ಮಾಡೋ ಅಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ, ಎಲ್ಲಾ ಜೀವಿಗಳಿಗೂ ಕೊಟ್ಟಿದ್ದಾನೆ. ಸೊ ಅದು ಮಾಡೋದ್ರಿಂದನೂ ಕೂಡ ಒಂದು ನಮ್ಮನ್ನ ನಾವು ಇವಾಗಿರೋ ಸ್ಥಿತಿಗಿಂತ ಒಂದು ಎಲಿವೇಶನ್ ಅಂತ ಏನ್ ಹೇಳ್ತೀವಿ, spiritual elevation. ಉತ್ತಮವಾದ ಸ್ಥಿತಿಗೆ ಇರೋದು. ಆದ್ರೆ ನಮ್ಮನ್ನ ನಾವು ಕೊಂಡೊಯ್ಯಕ್ಕೆ ಆಗತ್ತೆ. ಒಂದು ಮೆಟೀರಿಯಲ್ ಇದ್ರಿಂದನು ಆಕ್ಚುಲಿ ಅದು ಸ್ವಲ್ಪ ಕಷ್ಟ. ಅಂದ್ರೆ ನಾವು ಇಲ್ಲಿ ಹಚ್ಕೊಂಡ್ಬಿಟ್ಟಿರ್ತೀವಲ್ಲ, ನಮ್ ಫ್ಯಾಮಿಲಿ, ನಮ್ ಜನ, ನಮ್ ಇವ್ರು ಅಂತ. ನಾವ್ ಎಷ್ಟೇ ಇದ್ ಮಾಡಿದ್ರು ಅದೊಂದು ದೃಢ ಮನ್ಸಿಟ್ಕೊಂಡು, ಈಗ ಯಾರೋ ಹೋಗ್ಬಿಟ್ರು ಅಂದ್ರೆ ನಾವು ವರ್ಷಾನ್ಗಟ್ಲೆ ಅವ್ರ ಬಗ್ಗೆನೆ ಜ್ಞಾಪಿಸ್ಕೊಂಡ್ ಮರಗ್ತಾ ಇರ್ತೀವಿ. ಓ, ನಮ್ ತಾಯಿ ಇದ್ರು, ನಮ್ ತಂದೆ ಇದ್ರು, ಅವ್ರ ಹಂಗೆ ಹಿಂಗೆ ಅಂತ. ಅವ್ನ್ ಬಿಟ್ಟು ನಾವ್ ಬದುಕೋ ಶಕ್ತಿ ಬಂದ್ರು ಕೂಡ ಜ್ಞಾಪಿಸ್ಕೊಂತೀವಿ. ಯಾವಾಗ ಒಂದ್ಸತಿ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದು ಬಂದೇ ಬರುತ್ತೆ. ಅದ್ರಿಂದ ನಾವು ತುಂಬಾ ದೃಢ ಮನಸ್ಸು ಮಾಡಿ ಹೊರಗಡೆ ಬರ್ಬೇಕು. ಇವಾಗ ನನ್ಗೆ ಆತರ ಒಂದು ಅನ್ನಿಸ್ತಾ ಇದೆ. ನಾವ್ ಎಷ್ಟೇ ಕೇಳ್ತೀವಿ, ಎಷ್ಟೇ ಇದ್ ಮಾಡ್ತೀವಿ, ಆದ್ರೆ ಆ ದೃಢ ಮನಸ್ಸು ಬರೋದು ತುಂಬಾ ಕಷ್ಟ. ನಮ್ಮವರು ನಮ್ಮ ಇದು ಅದೊಂಥರ ಎಳಿತಾ ಇರುತ್ತೆ. ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಂಗಿದ್ರೆ ಚೆನ್ನಾಗಿರ್ತಿತ್ತು, ಅದು ಬರತ್ತೆ ತಲೆನಲ್ಲಿ. ನಾವ್ ಎಷ್ಟೇ ಕಲ್ತ್ರು ಒಂದು ದೃಢತೆಯಿಂದ ಇದು ಒಂದು ಆತ್ಮ ಅಷ್ಟೇ, ಇದು ದೇಹ ಬಿಟ್ಟು ಆತ್ಮ ಇನ್ನೊಂದ್ ಕಡೆ ಹೋಗಿರುತ್ತೆ, ಅದೇನೇ ಗೊತ್ತಿದ್ರುನು ಕಷ್ಟ ಫಾಲೋ ಮಾಡೋದು. ಅಲ್ಲ, ನೆನಪಿಸ್ಕೊಳ್ಬಾರ್ದು ಅಂತ ಅಲ್ಲ, ನೆನಪು ಬಂದ್ರು ದುಃಖ ಪಡ್ಬಾರ್ದು. ಯಾಕೆಂದ್ರೆ ನಾಳೆನೂ ನಾವು ಹಾಗೆ ಅಲ್ವಾ. ಮತ್ತೆ ಈ ಹೌದು. ದೇಹ ಅನ್ನೋದು ತಾನೇ ಹೋಗೋದು. ದೇಹಕ್ಕೆ ಅದಕ್ಕೆ ಇರೋ ಪರಿಮಿತಿಗಳೇ ಹಾಗೆ. ಅದನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವಾ ಅಂತದನ್ನ ಅಕ್ಸೆಪ್ಟ್ ಮಾಡ್ಕೊ ಅಂತಾನೆ ವೇದಾಂತ ಹೇಳೋದು. ನೀನು ಯಾವಾಗ್ಲೂ ನೀನು ಆತ್ಮಸ್ವರೂಪಿ. ಅವ್ರು ಎಲ್ಲೂ ಹೋಗಿರಲ್ಲ, ಆತ್ಮ ಎಲ್ಲೂ ಹೋಗಲ್ಲ, ಆತ್ಮ ಒಂದೇ ಇರೋದು ಅಂತಂದ್ರೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಹಾಗಾಗಿ ಮತ್ತೆ ಇವಾಗ ಜೀವ ಹೋದ್ರುನು ಆ ಜೀವ ಅನ್ನೋದು ಬೇರೆ ಇನ್ನೊಂದು ದೇಹವನ್ನ ತೆಗೆದುಕೊಳ್ಬಹುದು, ಇನ್ನೊಂದು ಜನ್ಮಾಂತರ ಅಂತ ನಾವು ತಿಳ್ಕೊಂಡಾಗ. ಇವಾಗ ಲಿಬರೇಟೆಡ್ ಪರ್ಸನ್ ಅಂತಂದ್ರೆ ಆತ್ಮಜ್ಞಾನವನ್ನ ತಿಳಿದುಕೊಂಡು ಅವನ ಆತ್ಮಜ್ಞಾನಿ ಆಗಿರ್ತಾನೋ ಅವನಿಗೆ ಇನ್ನೊಂದು ಹುಟ್ಟು ಅನ್ನೋದು ಇಲ್ಲ. ಇಲ್ಲ ಅಂದ್ರೆ ಈ ದೇಹ ಹೋದ್ರೆ ಇನ್ನೊಂದು ದೇಹವನ್ನ ತೆಗೆದುಕೊಳ್ತಾನೆ ಜೀವಿ. ಹಾಗಾಗಿ ಅದ್ ನಡೆಯೋದೇ ಹಾಗೆ. ಅದಕ್ಕೋಸ್ಕರ ನಾವು ನೆನಪಿಸ್ಕೊಳ್ಬಾರ್ದು ಅಂತ ಅಲ್ಲ. ಯಾಕೆಂದ್ರೆ ಅವರಿಂದ ಬೇಕಾದಷ್ಟು ಸಂಸ್ಕಾರಗಳನ್ನ ನಾವು ಪಡೆದಿರ್ತೀವಿ, ಮತ್ತೆ ಅವರಿಂದ ಆಸ್ತಿನ ತಗೊಂಡಿರ್ತೀವಿ, ಮತ್ತೆ ಬೇಕಾದಷ್ಟು ನಮ್ಗೆ ಕೊಟ್ಟಿರ್ತಾರೆ ಕೊಡುಗೆ. ಬೇಕಾದಷ್ಟು ತಂದೆ ತಾಯಿಗಳು ಕೊಡುವಂತಹ ಕೊಡುಗೆಗಿಂತ ಮಿಗಿಲಾದದ್ದು ಯಾವುದು ಇಲ್ಲ. ಹೌದು. ಅದಕ್ಕೆ ಜ್ಞಾಪಿಸ್ಕೊಳ್ಬೇಕು, ಆದ್ರೆ ದುಃಖ ಪಡ್ಬಾರ್ದು ಅಷ್ಟೇ. ನನ್ನದು ಅಷ್ಟೇ, ಇನ್ನೊಬ್ಬರದು ಅಷ್ಟೇ, ಎಲ್ಲರದು ಅಷ್ಟೇ. ಅದಕ್ಕೆ ನಮ್ಮ ಮಕ್ಳಿಗೂ ಎಜುಕೇಟ್ ಮಾಡ್ಬೇಕು. ಅದು ಹೋಗುವಂತದ್ದೇ. ಆದ್ರೆ ನೀವ್ ಹೇಗ್ ಬದುಕ್ಬೇಕೋ ಹಾಗ್ ಬದುಕಿ ಅಂತಂದ್ಬಿಟ್ಟು. ಮತ್ತೆ ಇಲ್ಲಿ ನಿಜವಾಗ ಆಕ್ಚುಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಎಲ್ಲದಕ್ಕೂ ಅಧಿಷ್ಠಾನವಾಗಿರುವಂತವನು, ಆಧಾರವಾಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮರ ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿ ಇರುವಂತಹದ್ದು, ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರುವಂತಹದ್ದು, ನಾಶನೂ ಆಗಲ್ಲ, ಅವ್ಯಯ ನಾನು, ಮತ್ತೆ ಶಾಶ್ವತವಾದ ಧರ್ಮದ ಮತ್ತು ಅಂತ್ಯವಿಲ್ಲದ ದೈವಿಕ ಆನಂದದ ನಿರಾಕಾರವಾದ ಬ್ರಹ್ಮಕ್ಕೆ ಆಧಾರವಾಗಿದ್ದೇನೆ. ಮತ್ತೆ ಬ್ರಹ್ಮಕ್ಕೆ ಅಂದ್ರೆ ನಾವು ಈ ಆತ್ಮ ಅಂತೀವಿ, ಪರಮಾತ್ಮ, ಹೀಗೆ ಎರಡು
ಒಂದು ಪದಗಳನ್ನ ಬಳಸ್ತೀವಿ. ಬ್ರಹ್ಮ ಮತ್ತೆ ಪರಬ್ರಹ್ಮ ಅಂತೀವಿ, ಆತ್ಮ ಪರಮಾತ್ಮ ಅಂತೀವಿ. ಅದು ಹೇಗೆ ಅಂತಂದ್ರೆ, ಇವಾಗ ನನ್ನಲ್ಲಿರುವುದು ಆತ್ಮ ಅಂತ ಹೇಳ್ತೀವಿ, ಪರಮಾತ್ಮ ಅಂತಂದ್ರೆ ಎಲ್ಲ ಕಡೆಯನ್ನು ಇರೋದಕ್ಕೆ ಪರಮಾತ್ಮ ಅಂತ ಹೇಳ್ತೀವಿ. ಹಾಗಂದ್ಬಿಟ್ಟು ನನ್ನಲ್ಲಿ ಇರುವಂತಹ ಆತ್ಮ ಬೇರೆ, ಎಲ್ಲ ಕಡೆನೂ ಇರುವಂತಹ ಆತ್ಮ ಬೇರೆ ಅಂತ ಅಲ್ಲ. ಮನೆ ಒಳಗಡೆ ಇರುವಂತ ಅವಕಾಶ ಮತ್ತೆ ಹೊರಗಡೆ ಇರುವಂತ ಅವಕಾಶ ಬೇರೆನಾ? ಗೋಡೆ ಹಾಕೊಂಡ್ಬಿಟ್ರೆ ಇಲ್ಲ, ಎಲ್ಲ ಒಂದೇನೆ, ಎಲ್ಲದನ್ನು ಒಂದೇನಪ್ಪ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಇನ್ನು ಸ್ವಲ್ಪ ಡೀಟೈಲ್ ಆಗಿ ನಾವು ನೋಡೋದಾದ್ರೆ, ನಾವೇನ್ ಅನ್ಕೊಳ್ತೀವಿ, ನಾನು ಬೇರೆ, ಈ ಪ್ರಪಂಚ ಬೇರೆ, ಮತ್ತೆ ಇದನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ಈಶ್ವರನೇ ಬೇರೆ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಅಂದ್ರೆ ಹಾಗಲ್ಲ, ಶಾಸ್ತ್ರಗಳೆಲ್ಲ ಹೇಳೋದು ಏನು ಅಂತಂದ್ರೆ, ನೀನು ಈ ಪ್ರಪಂಚಕ್ಕೆ ಅಂದ್ರೆ ಈ ಸೃಷ್ಟಿಗೆ ಸೇರಿರುವಂತಹವನೇ. ಈ ಸೃಷ್ಟಿ ಅನ್ನೋದು ಎಲ್ಲಿಂದ ಆಯ್ತು? ಆ ಭಗವಂತನೇ ಈ ರೂಪವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಬೇರೆ ಇನ್ನೊಂದಿಲ್ಲ. ಎಲ್ಲದಕ್ಕೂ ಏನು ಕಾಣಿಸ್ತಾ ಇದೆಯೋ ಅದಕ್ಕೆಲ್ಲವೂ ಆಧಾರವಾಗಿರುವುದು ಆ ಪರಬ್ರಹ್ಮ ಮಾತ್ರ. ಆ ಪರಬ್ರಹ್ಮನೇ ಈ ಜೀವಿಯಾಗಿ ಸಹ ಇರೋದು. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಪ್ರಕೃತಿಯಲ್ಲಿ ಏನಾಗಿದೆ, ಈ ಮಾಯಾಶಕ್ತಿ ಅನ್ನೋದು ಅದೇನು ಮಾಡಿದೆ, ಅದು ಮರೆಮಾಚಿಸ್ಬಿಟ್ಟಿದೆ ನನ್ನ ನಿಜ ಸ್ವರೂಪವನ್ನ. ಅದಕ್ಕೆ ಆವರಣ ಶಕ್ತಿ ಅಂತ ಹೇಳ್ತೀವಿ. ಮರೆಮಾಚಿಸಿರೋದು ಒಂದು ಶಕ್ತಿಗೆ ಆವರಣ ಶಕ್ತಿ. ನನ್ನ ನಿಜ ಸ್ವರೂಪವನ್ನ, ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದನ್ನ ಮರೆಮಾಚಿಸಿ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ತೋರ್ಸಿರೋದು, ಅದು ವಿಕ್ಷೇಪ ಶಕ್ತಿ ಅಂತ ಬಿಟ್ಟು. ಈ ಮಾಯೆಗೆ 2 ಶಕ್ತಿಗಳು. ಈ ಮಾಯೆ ಎಲ್ಲಿಂದ ಬಂತು ಅಂತಂದ್ರೆ, ಅದು ಈ ಪರಬ್ರಹ್ಮನ ಶಕ್ತಿನೇ. ನಾವು ಶಿವ ಶಕ್ತಿ ಅಂತ ಹೇಳ್ತೀವಲ್ಲ, ಅದೇನೆ ಶಿವಶಕ್ತಿ. 2 ಇದ್ರೇನೆ ಸೃಷ್ಟಿ. ಅವು ಬೇರೆ ಎಲ್ಲಿಂದಲೂ ಬರಲಿಲ್ಲ, ಪರಬ್ರಹ್ಮನೇ ಮೂಲತಃ ಇದ್ದಿದ್ದು. ಅದು ಅವ್ಯಕ್ತವಾಗಿತ್ತು. ಯಾವಾಗ ವ್ಯಕ್ತವಾಗಿ ಈ ಪ್ರಪಂಚವಾಗಿ ಸೃಷ್ಟಿ ಅನ್ನೋದಾಯ್ತು, ಆವಾಗ ಈ ಶಿವಶಕ್ತಿಯೇ ಕಾರಣ ಅಂತ. ಅಂದ್ರೆ ಆ ಈಶ್ವರನೇ ಈ ಪ್ರಪಂಚವಾಗಿ ಕಾಣಿಸ್ಕೊಂಡಿದ್ದಾನೆ. ಎಲ್ಲದಕ್ಕೂ ಆಧಾರವಾಗಿರುವಂತಹದ್ದು ಆ ಮೂಲವಾದ ಪರಬ್ರಹ್ಮನೇ ಸೃಷ್ಟಿಯಲ್ಲಿ ಹೀಗೆ ಕಾಣಿಸ್ಕೊಳ್ತಾ ಇದೆ. ಆ ಪರಬ್ರಹ್ಮನೇ ಆಧಾರವಾಗಿರುವಂತಹದ್ದು. ಈ ಬ್ರಹ್ಮಕ್ಕೆ ಅಂತಂದ್ರೆ ನಾವು ಆತ್ಮ ಮತ್ತೆ ಪರಮಾತ್ಮ ಅಂತ ಹೇಳ್ತೀವಲ್ಲ, ಅದಷ್ಟೇ. ಆತ್ಮ ಬೇರೆ, ಪರಮಾತ್ಮ ಬೇರೆ ಅಲ್ಲ. ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ ಅಲ್ಲ. ಎಲ್ಲವೂ ಒಂದೇ. ಹೇಗೆ ಈ ಘಟಾಕಾಶ ಮತ್ತೆ ಆಕಾಶ ಎಲ್ಲವೂ ಒಂದೇ. ನನ್ನಲ್ಲಿರುವಂತಹ ಒಂದು ಆತ್ಮನು ಒಂದೇ, ಎಲ್ಲೆಡೆಯೂ ಇರುವಂತಹ ಆತ್ಮನು ಒಂದೇ. ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ, ಅಥವಾ ಈ ಪ್ರಾಣಿ ಪಕ್ಷಿಗಳ ಅಲ್ಲದೆ ನಾವು ಬರೀ ಒಂದು ಖಾಲಿ ಜಾಗ ಅಂತ ಹೇಳ್ತೀವಿ ಅಲ್ಲ, ಅಲ್ಲೂ ಸಹ ಪರಮಾತ್ಮನೇ ಇರೋದು. ನಮಗೆ ಕಾಣಿಸ್ತಾ ಇಲ್ಲ, ಆ ಪರಮಾತ್ಮ ಕಾಣಿಸುವಂತವನಲ್ಲ. ಈ ಶರೀರಗಳಾದ್ರೆ ಕಾಣಿಸುತ್ತೆ. ಅದು ನಿಜ ಅಲ್ಲ, ಬಂದು ಹೋಗುವಂತಹದ್ದು ಈ ಶರೀರಗಳೆಲ್ಲ. ನಾವ್ ಒಂಥರ ಮಾಯಾ ಲೋಕದಲ್ಲಿ ಇದೀವಿ ಅನ್ನೋ ತರ, ನಮ್ಗೆ ಅರಿವು ಬರೋ ತನಕ ನಾವ್ ಮಾಯಾ ಲೋಕದಲ್ಲಿ ಇದೀವಿ ಅನ್ನೋ ತರಾನೇ ಭೌತಿಕ ಲೋಕನ ಅನ್ನೋದಕ್ಕಾಗತ್ತಾ? ಹೌದು, ಕರೆಕ್ಟ್. ಮಾಯಾಲೋಕ. ಅದಕ್ಕೆ ಉದಾಹರಣೆಯನ್ನು ಕೊಡ್ತೀನಿ. ತುಂಬಾ ಸುಲಭವಾದ. ನೀವು ಮಲಕೊಳ್ತೀರಾ, ಕನಸಿಗೆ ಹೋಗ್ತೀರಾ, ಅಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ ತಾನೆ ಕನಸಿನಲ್ಲಿ. ಅಲ್ಲಿ ಬೇರೆ ಇನ್ನೊಂದು ಪ್ರಪಂಚ ಇರುತ್ತೆ. ಎಲ್ಲೋ ಕಾಡಿರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಬಂಗ್ಲೆ ಇರುತ್ತೆ, ಒಂದು ಅರಮನೆನೇ ಇರುತ್ತೆ. ಆ ಅರಮನೆ ಎಲ್ಲಿಂದ ಬಂತು ನಿಮ್ಗೆ? ಮತ್ತೆ ಅದರಲ್ಲಿ ನೀವು ರಾಜಕುಮಾರಿ ಆಗಿರ್ಬಹುದು, ಒಂದು ಉದ್ಯಾನವನ ಇರಬಹುದು. ಅವೆಲ್ಲ ಎಲ್ಲಿಂದ ಬಂತು? ಮಲಗಿದವನ ಒಂದು ಚೈತನ್ಯ ಶಕ್ತಿಯೇ ಅದೆಲ್ಲ ಪ್ರಪಂಚವಾಗಿ ಕಾಣಿಸ್ಕೊಂಡಿರೋದು. ಅಲ್ಲಿ ಜನಗಳೇ ಎಲ್ಲವೂ ಸಹ, ಅಲ್ಲಿ ಬೇರೆ ಜನಗಳು ಬಂದು ಕೂತ್ಕೊಳ್ಳಕ್ ಸಾಧ್ಯನಾ? ಇಲ್ಲ. ಈ ಚೈತನ್ಯ ಶಕ್ತಿಯೇ ಆ ರೀತಿಯಲ್ಲಿ ಕಾಣಿಸ್ಕೊಂಡಿರೋದು. ಹಾಗೇನೆ ಈ ಎಚ್ಚರವಾಗಿದ್ದಾಗ್ಲೂ ಅಷ್ಟೇನೆ ಆ ಒಂದು ಆತ್ಮವೇ ಎಲ್ಲ ರೀತಿಯಲ್ಲಿ ಕಾಣಿಸ್ಕೊಂಡಿದೆ. ಆ ಚೈತನ್ಯ ಶಕ್ತಿಗೆ
ಈ ಒಂದು ಎಚ್ಚರದಲ್ಲೂ ಸಹ ಇದು ಕನಸೇಪ್ಪ ಅಂತಂದ್ಬಿಟ್ಟು ಎಲ್ಲ ಶಾಸ್ತ್ರಗಳು ಎಲ್ಲ ವೇದಾಂತ ಪಂಡಿತರು ಎಲ್ಲೂ ವಿವರಿಸಿ ಹೇಳೋದು ಹಾಗೆ. ಇದು ಒಂದು ಕನಸೆ, ಅದು ಕನಸೆ, ಅದು ಒಂದು ಸ್ಯಾಂಪಲ್. ಇದು ಏನಂದ್ರೆ ಕಂಟಿನ್ಯೂಯೇಷನ್ ಇರುತ್ತೆ, ಅಲ್ಲಿ ಕಂಟಿನ್ಯೂಯೇಷನ್ ಇಲ್ಲ. ಇದು ದೀರ್ಘಕಾಲವಾಗಿ ಇವತ್ತು ನಡೆದಿದ್ದು ನಾಳೆಗೂ ಅದೇ ಕಂಟಿನ್ಯೂ ಆಗತ್ತೆ. ಅದಕ್ಕೆ ನಾವೇನ್ ಅನ್ಕೊಳ್ತೀವಿ, ಇದು ಸತ್ಯ ಅನ್ಕೊಳ್ತೀವಿ, ಅದು ಮಿಥ್ಯ ಅಂತ ಅನ್ಕೊಳ್ತೀವಿ. ಇದು ಮಿಥ್ಯವೇ, ಅದು ಮಿಥ್ಯವೇ ಅಂತ ಪಂಡಿತರು ಹೇಳೋದು. ಅದಕ್ಕೆ ಇದಕ್ಕೆಲ್ಲ ಇಲ್ಲ, ಪ್ರಪಂಚ ಇಲ್ಲ, ಜಗನ್ ಮಿಥ್ಯ, ಬ್ರಹ್ಮ ಮಾತ್ರ ಸತ್ಯ. ಬ್ರಹ್ಮನೇ ಹೀಗೆ ಕಾಣಿಸ್ಕೊಳ್ತಾ ಇರೋದು ಅಂತ ಅನ್ನೋದೇ ಸತ್ಯವಾದದ್ದು. ಹೇಳ್ಬೇಕಾ? ಇಲ್ಲ ಮ್ಯಾಮ್, ಇದೊಂಥರ ಇನ್ನ ನಮ್ಗೆ ಅದೊಂದು ಸಿಂಕಿನ್ ಆಗೋದಿಕ್ಕೆ ಟೈಮ್ ಹಿಡಿಯುತ್ತೆ. ಅದೇ 1 ತಿಂಗಳು ಬೇರೆ ಆಗೋಯ್ತು, ತುಂಬಾ ಗ್ಯಾಪ್ ಆಗೋಯ್ತು. ಹಾ ಮ್ಯಾಮ್. ಈ ರಜೆಗಳು ಬಂದಾಗ ಸ್ವಲ್ಪ ಎಲ್ಲ ಹೊರಗಡೆಗೆ ಹೋಗ್ತೀವಿ, ಹಾಗಾಗ್ಬಿಟ್ಟು ಸ್ವಲ್ಪ. ಹಾ ಮ್ಯಾಮ್, ಈ ಸತಿ ರಜೆಗಳು ಬಂದಿದ್ದು ಇದಾಯ್ತು, ಮಧ್ಯದಲ್ಲಿ ಬ್ರೇಕ್ ಆಯ್ತು. ಅದೆಲ್ಲ ಆಗುವಂತದ್ದೇ, ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ನೋಡೋಣ, ಮುಗ್ಸೋಣ. ಹಾ ಮ್ಯಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.